ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ರಾಯಚೂರು ಜಿಲ್ಲಾ ಮತ್ತು ಪ್ರಾದೇಶಿಕ ದಿನಪತ್ರಿಕೆಗಳ ಸಂಪಾದಕರ ಸಂಘ ರಾಯಚೂರು, ವಾರ್ತಾ ಮತ್ತು ಸಾರ್ವಜನಿಕರ ಸಂಪರ್ಕ ಇಲಾಖೆ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ, ಪತ್ರಕರ್ತರ ತುರ್ತು ನಿಧಿಗೆ ಚಾಲನೆ ಹಾಗೂ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ವೆಬ್ಸೈಟ್ ಲೋಕಾರ್ಪಣೆಯನ್ನು ದಿನಾಂಕ 28/12/2025 ಸಮಯ ಬೆಳಿಗ್ಗೆ 10:30ಕ್ಕೆ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು. ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬರು ಪಾಲನೆ ಮಾಡಬೇಕು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಲಿಂಕ್ಗಳಿಗೆ ಸ್ಪಂದಿಸಬೇಡಿ. ಕಾನೂನು ಪಾಲನೆಗೆ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ತಿಳಿಸಿದರು. ಸಿಂಧನೂರು ನಗರದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ನಡೆದ ಅಪರಾಧ ತಡೆ ಮಾಸಾಚರಣೆ ಕುರಿತು ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕಳೆದ 2 ದಿನಗಳಲ್ಲಿ ಸಂಚಾರಿ ನಿಯಮವನ್ನು ಪಾಲನೆಯಾಗದ, ಲೈಸೆನ್ಸ್ ಇಲ್ಲದ 3 ಜನ ಪ್ರಯಾಣ, ವಿಮೆ ನವೀಕರಣ ಆಗದಿರುವ, ಮದ್ಯಪಾನ ಸೇವಿಸಿ ಬೈಕ್ ಚಾಲನೆ ಸೇರಿದಂತೆ 150ಕ್ಕೂ ಅಧಿಕ ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು, ಪ್ರತಿಯೊಬ್ಬರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿಕೊಳ್ಳಿ, ಒಂದು ಬಾರಿ ಹೋದ ಜೀವ ಮರಳಿಬಾರದು ಮತ್ತು ಸೈಬರ್ ವಂಚನೆಗೆ ಒಳಗಾಗದಿರಿ. ಅನುಮಾನಾಸ್ಪದ ಪೊಲೀಸ್ ಠಾಣೆಗಳ ಸಂಯುಕ್ತಾಶ್ರಯದಲ್ಲಿ ಅಪರಾಧ ತಡೆ ಮಾಸಾಚರಣೆ ಎನಿಸಿದ್ದಲ್ಲಿ ಪೊಲೀಸರ ಗಮನಕ್ಕೆ ತನ್ನಿ. 80 ಕಿಲೋಮೀಟರ್ ವೇಗದಲ್ಲಿ ಓಡಿಸಬೇಡಿ ಮತ್ತು ಪಾಲಕರು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವಾಹನ ಚಲಾಯಿಸುವುದಕ್ಕೆ ಬಿಡಬೇಡಿ. ಇದು ಅಪರಾಧ ಎಂದರು. ಈ ಬಾರಿ ಕೇವಲ ದಂಡ ಹಾಕಿ ಎಚ್ಚರಿಕೆ ಕೊಡುತ್ತಿದ್ದೇವೆ. ತಿದ್ದಿಕೊಳ್ಳದಿದ್ದಲ್ಲಿ ಕಡ್ಡಾಯವಾಗಿ ಪ್ರಕರಣ ದಾಖಲಿಸಲಾಗುವುದು ಎಂದರು. ದೇಶಾದ್ಯಂತ, ಪ್ರಪಂಚದಾದ್ಯಂತ ಎಲ್ಲ ನಗರಗಳಲ್ಲೂ ಅತಿ ಹೆಚ್ಚಾಗಿ ಕಾಡುವಂತಹ ಒಂದು ಸಮಸ್ಯೆ ಅಂದರೆ ಈ ವಾಹನಗಳು ಮತ್ತು ಅವುಗಳಿಂದ ಉಂಟಾಗುವ ದುಷ್ಪರಿಣಾಮಗಳು. ನೀವು ದಿನೇ ಪೇಪರ್ ನೋಡ್ತಾನೆ ಇದ್ದೀರಿ. ನಿನ್ನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶ್ರೀಪಡಂತ ಬಸ್ಸು ಯಾವುದೋ ಗಾಡಿ ಬಂದು ಹೋದಾಗ ಬೆಂಕಿ ಎತ್ಕೊಂಡಿದೆ. ಇನ್ನೂ ಕೆಲವೊಂದು ಪ್ರಯಾಣಿಕರ ಗುರುತು ಸಿಕ್ಕಿದ ರೀತಿ ಅದು ಸುಟ್ಟು ಕರಕಲಾಗಿದೆ. ಕಾರಣ ಒಂದೇ ಒಂದು ನಮ್ಮ ಕೇರ್ಲೆಸ್ನೆಸ್. ಇವೆಲ್ಲ ಮೊಬೈಲ್ ಇರಲಿ, ವೆಹಿಕಲ್ಸ್ ಇರಲಿ, ಯಾವುದೇ ಇರಲಿ ಆಗಿರಬೇಕು, ನಾಗರಿಕತೆಗೆ ಅನುಕೂಲಕರಬೇಕು. ಮತ್ತು ಮನುಕುಲಕ್ಕೂ ಕೂಡ ಮನುಕುಲ ಮತ್ತು ಮನುಕುಲದ ಹೇಳಿಕೆಗೆ ನಮಗೆ ತುಂಬ ಬೆಂಬಲಿತವಾಗಿರಬೇಕು. ಆದರೆ ನಾವೇನು ಮಾಡ್ತಿದ್ವಿ, ಮೊಬೈಲಲ್ಲಿ ಅತಿ ಹೆಚ್ಚು ಮೊಬೈಲ್ ಬಳಸ್ತಾ ಇದ್ವಿ. ಅದು ಟೀನೇಜ್ ಮಕ್ಕಳುಗಳು. ಆಸ್ಟ್ರೇಲಿಯಾ ಇತ್ತೀಚೆಗೆ ಒಂದು 15 ದಿನಗಳಿಂದ ಒಂದು ಆದೇಶ ಮಾಡಿದೆ. ಏನು ಅಂತಂದರೆ, ಬಿಲೋ 16 ಇಯರ್ಸ್ ಮಕ್ಕಳುಗಳು, ಶಾಲಾ ಹೋಗೋಂಥ ಮಕ್ಕಳುಗಳು ಯಾವುದೇ ಕಾರಣಕ್ಕೂ ಮೊಬೈಲ್ ಇವನ್ನ ಯೂಸ್ ಮಾಡಬಾರ್ದು, ನೆಟ್ ಯೂಸ್ ಮಾಡಬಾರ್ದು. ಓಕೆ, ಅದು ಪ್ರಧಾನಿ ಮಾತ್ರ ಅದ್ರ ಉದ್ಘಾರ ಮಾಡಿದರು. ನಾನಿವತ್ತು ಆರಾಮ ನಿದ್ರೆ ಮಾಡ್ತೇನೆ, ಯಾಕಂದರೆ ಇಂಥ ಒಂದು ಆದೇಶ ಮಾಡಿದ್ದೇನೆ. ಈ ಒಂದು ಆದೇಶ ನಮ್ಮ ದೇಶದ ಇಂದಿನ ಮಕ್ಕಳುಗಳು ಅಂದರೆ ಮುಂದಿನ ಪ್ರಜೆಗಳು ಅವ್ರಿಗೊಂದು ಇದಾಗುತ್ತೆ. ಕಟ್ಟುನಿಟ್ಟಿನ ಆದೇಶ ಮಾಡೋದ್ರಿಂದ ಅವರು ಸಶಕ್ತವಾಗಿ ಮುಂದಿನ ದಿನಗಳಲ್ಲಿ ನಿಂತ್ಕೊಳ್ತಾರೆ ಅಂತ. ನಮ್ಮಲ್ಲಿ ಸ್ವಲ್ಪ ಕಷ್ಟ, ಯಾಕಂದರೆ ಓವರ್ ಪಾಪ್ಯುಲೇಟೆಡ್, ಮತ್ತು ಜಾಗೃತಿನೂ ಕೂಡ ನಮ್ಮಲ್ಲಿ ತುಂಬಾ ಕಡಿಮೆ. ನಾವು ಅಲ್ಲಲ್ಲಿ ಇಂಥ ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತಾನೆ ಇದ್ವಿ. ಟ್ರಾಫಿಕ್ ಸಂಬಂಧಪಟ್ಟಂಗೆ, ಸೈಬರ್ ಕ್ರೈಸಿಸ್ ಸಂಬಂಧಪಟ್ಟಂಗೆ, ಮತ್ತಿತರೆ ಯಾವುದೇ ಅಪರಾಧ ಸಂಬಂಧಪಟ್ಟಂಗೆ ನಾವು ಜನರನ್ನ ಎಚ್ಚರಿಸ್ಕೊಂಡು ಹೋಗ್ತಾನೆ ಇರ್ತೀವಿ. ಚಲಾಯಿಸೋದನ್ನ ತಡೆ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಸಂಚಾರ ಪೊಲೀಸ್ ಠಾಣೆ, ನಗರ ಪೊಲೀಸ್ ಠಾಣೆ, ಜಿಲ್ಲಾ ಸಿಬ್ಬಂದಿ ವರ್ಗ, ಅಧಿಕಾರಿ ವರ್ಗದವರು ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ವಿ. ಈ ಒಂದು ಕಾರ್ಯಾಚರಣೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಬೈಕ್ಗಳನ್ನು ಸೀಸ್ ಮಾಡಿದ್ದೇವೆ ಸರ್. ತಡೆ ಹಿಡಿದಿದೆ. ಯಾಕಂತ ಹೇಳಿದ್ರೆ ನಿಮಗೆ ಆ ಒಂದು ಕೇಸ್ ಮಾಡಿ ನಿಮ್ಮ ಮೇಲೆ ಶಿಕ್ಷೆ ಕೊಡೋದು ನಮ್ಮ ಉದ್ದೇಶ. ನಿಮಗೆ ಜಾಗೃತಿ ಬರಬೇಕು. ಯಾವ ವಯೋಮಾನದಿಂದ ನಾವು ವಾಹನವನ್ನು ಚಲಾವಣೆ ಮಾಡೋದಕ್ಕೆ ಈ ಒಂದು ನಮ್ಮ ಪೋಷಕರಿಗೂ ಕೂಡ ಎಲ್ಲರೂ ಕರೆದಿದ್ದೀವಿ. ನಾವು ಕರೆದುಬಿಟ್ಟು ಅವ್ರಿಗೆ
ಮಾಹಿತಿಯನ್ನು ನೀಡೋದ್ರ ಮುಖಾಂತರ ಮಕ್ಕಳಿಗೆ ಕೊಟ್ಟರೆ, ವಾಹನವನ್ನು ಕೊಟ್ಟರೆ ಏನಾಗ್ತದೆ, ಅಪಘಾತಗಳಾದರೆ ಅದರ ಪರಿಣಾಮ ಏನಾಗ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಚಂದ್ರಶೇಖರ್, ಪಿಐ ವೀರಾರೆಡ್ಡಿ, ಸಂಚಾರಿ ಪಿಎಸ್ಐ ಚಂದ್ರಶೇಖರ್ ಹಿರೇಮಠ ಇದ್ದರು. ಜಾಗೃತಿ ಕರಪತ್ರ ಬಿಡುಗಡೆಯನ್ನು ಸಮಾಜದ ಮುಖಂಡರು, ಪತ್ರಕರ್ತರು ಸ್ಪಂದಿಸಿದರು.